ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಪ್ಪ. ಎಲ್ಲರೂ ಹೆಂಗದಿರಿ? ಆರಾಮಲ್ಲಿ ಎಲ್ಲರೂ? ನಾವು ನೋಡ್ರಪ್ಪ ಫುಲ್ ಆರಾಮದೇವಿ. ಇವತ್ತು ಒಂದು ಎಕ್ಸಾಮ್ ಐತೆ ರೀ ನಮ್ಮದು ಸುಡಗಾಡೆ, ಮತ್ತು ಎಕ್ಸಾಮಿಗೆ ಹೋಗ್ಬೇಕು ಇವತ್ತು. ಅದಕ್ಕೆ ಬೆಳಗ್ಗೆ ಲಘು ಎದ್ದು ರೆಡಿಯಾಗಿ ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಂಡಿದ್ನಿ. ನಾ ಎದ್ದಿದ್ದ ಟೈಮ್ ನೋಡಿದ್ರೆ ಅಜ್ಜಿ ದೇವ್ ಸತ್ಯಕ್ಕೆ ಇನ್ನೂ ಎದ್ದದ್ದು ಇಲ್ಲ ಅನಿಸುತ್ತೆ, ಅಷ್ಟು ಲಘು ಎದ್ದಿದ್ದ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಕಾಲೇಜಿಗೆ ರೆಡಿ ಆದಾಗ 6:30 ಆಗಿದ್ರಿ. 6:30ಗೆ ಎದ್ದು ಬಸ್ ಸ್ಟ್ಯಾಂಡ್ ಕಡೆಗೆ ಹೊಂಟಿದ್ನಿಪ್ಪ. ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕಾದ್ರೆ ಕಾಯಿಗೆ ಸತಿ ಎದ್ದಿರಂಗಿಲ್ಲ ರೀ ನಾ ಹೋಗುವಾಗ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆ ಟೈಮಿಗೆ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿರ್ತೇವೆ ನಾವು. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಬಂದ್ಮೇಲೆ ಬಸ್ ಹತ್ತು ಕುಂತಿದ್ದೆ ರೀ. ಬಸ್ ಹತ್ತು ಕುಂತ ಮೇಲೆ ನಮ್ಮ ಚಂದ್ರಣ್ಣ ವಿಡಿಯೋ ಮಾಡತ್ತೇನೆ ಅಂತ ಕೂಡಲೇ ಪೀಸ್ ಮಾಡ್ಕೊಂಡು ನಿಂತ್ಬಿಟ್ರೆ ಅವ್ರೆ. ಆಮೇಲೆ ಬಸ್ ಫುಲ್ ರಶ್ ಆತ್ರಿ. ನಮ್ಮ ಮಾಶೆಟ್ಟಿ ಮನೋಜ್ ಅವರು ಏನೋ ಓದಾತಿದ್ರು ಫೋನ್ದಾಗ, ನಮ್ಮ ಕಾಳೆನ ಹೇಳ್ಕೊಡತ್ತಿದ್ನ ಅವ್ರಿಗೆ. ಆಮೇಲೆ ಅಲ್ಲಿಂತ ಗ್ರೌಂಡಿಗೆ ಹೋದಿವಿ ರೀ. ಗ್ರೌಂಡ್ನಾಗ ಅಂತೂ ಕುಂತಾಗ ಎಲ್ಲರೂ ಓದಾಕತ್ ಬಿಟ್ರಿ. ಏನು ಎಷ್ಟು ಅಂದ್ರೆ ಅವ್ನ ಅಜ್ಜಿ ಇನ್ನೊಂದು ದಿನದಾಗ ನಮ್ಮ ಧಾರವಾಡ ಹೋಗಿ ಅಮೇರಿಕಾ ಹಾಕತ್ತೀವಿ ಏನೋ ಗೊತ್ತಿಲ್ಲ ನಮಗೆ. ನಮ್ಮನೆ ಓದಾತ್ ಬಿಟ್ರಿ ಎಲ್ಲರೂ. ಏನು ಜನಸಂಖ್ಯೆ ರೀ ಅಜ್ಜಿ, ಹಂಗೆ ಭಾಳ ಓದಾರ ಎಲ್ಲರೂ ಆಗ್ಬಿಟ್ರ. ನಮ್ಮ ರವಿ ಅಂತೂ ಬುಕ್ಕ ಬಿಡಾತಿದ್ದಿಲ್ಲ, ನಾವಂದ್ರೂ ಬುಕ್ ಹಿಡಿದಿದ್ದಿಲ್ಲ. ನಮ್ಮ ಜಂಗ್ಲಿ ಅಂತರೂ ಎಕ್ಸಾಮ್ ಬರೋದು ಹೊರಗೆ ಬಂದ್ಮೇಲೆ ಯಾರು ಫೋನ್ ಹಚ್ಚಿದ್ರು ಗೊತ್ತಿಲ್ಲ, ಫುಲ್ ಬಿಜಿ ಇದ್ದ. ವಿಡಿಯೋ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಮಾಡತ್ತೆ ನೋಡ್ಲಿ ಅಂತಂದು ಕೂಡಲೇ ಹೆಂಗೆ ಸೈಕ್ ಥರ ನೋಡತ್ತಿದ್ದವ. ಏನು ಯಾರಿಗೂ ಹೊಡಿತೀನಿ ಅನ್ನೋರ್ಗತ್ತೆ. ಆಮೇಲೆ ಎಕ್ಸಾಮದು ಮುಗಿಸಿ ಒಬ್ಬೊಬ್ರು ಹೊರಗೆ ಬರತ್ತಿದ್ರು, ಇನ್ನೂ ಒಬ್ಬೊಬ್ರು ಅಲ್ಲೇ ಇದ್ರು. ನಾವು ಮಾತ್ರ ಒಳಗೆ ಕುಂದ್ರಕ್ಕಾಗಲಿಲ್ಲ, ಪೇಪರ್ ಕೊಟ್ಟು ಹೊರಗೆ ಬಂದುಬಿಟ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೊರಗೆ ಬಂದ ಮೇಲೆ ನೋಡ್ತೀವಿ ರೀ, ನಮ್ಮ ಒಂದು ಅರ್ಧ ತಾಸು ಕುಂತ ಮೇಲೆ ಉಳ್ಕಿದವ್ರು ಇಷ್ಟರು ಬಂದ್ರಪ್ಪ. ನಮ್ಮ ಕಾರ್ತಿಕ, ನಮ್ಮ ರವಿ ಬಂದರು ಎಲ್ಲರೂ. ಬಂದ್ಮೇಲೆ ನಾವು ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಬಂದ್ಮೇಲೆ ಬಸ್ ನಿಂತಿತ್ತು ನಮ್ದು 1 ಗಂಟೆ ಬಸ್ ನಿಂತಿತ್ತು. ಅದ್ರ ಒಳಗೆ ಊಟ ಮಾಡತ್ತಿದ್ರು ಅವ್ರು, ಅದಕ್ಕೆ ನಾವು ತೆಳಗೆ ನಿಂತಿದ್ವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಅವ್ರು ಊಟ ಮಾಡೋದು ಮುಗಿದ್ಮೇಲೆ ನಾವು ಬಸ್ ಒಳಗೆ ಹೋದ್ವಿ. ನಮ್ಮ ರಾಧಿಕಾ ಅಂತರೂ ಏನೋ ಜಗಳ ಅಂಡಿಸ್ಬಿಟ್ಟಾಳ ಅಂತನ ಜೊತೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಜಗಳ ನಡೆಸಿ ನೀರು ಉಗ್ಗಾಡೋದು ಮಾಡತ್ತಿದ್ರು ಅವರು. ನಾವಂದ್ರೆ ಸುಮ್ಮ ಕುಂತಿದ್ವಿ. ಬಸ್ ಹಂಗೆ ಹೊಂಡ್ತೆ ಹೋಗುವಾಗ ಬ್ರಿಡ್ಜ್ ದಾಟಿ ಹೊಂಟಿತ್ರಿ ನಮ್ಮ ಬಸ್ಸು. ನಂಗೆ ನಿದ್ದೆ ಬರಾದ್ಬಿಟ್ಟ. ನಮ್ಗೆ ಎಷ್ಟು ಮಕ್ಕೊಂಡ್ರೆ ಸಮಾಧಾನ ಇಲ್ಲಪ್ಪ ನಮ್ಮ ಜಲ ಮಕ್ಕಳು. ಹಂಗೆ ಒಟ್ಟು ಮಕ್ಕಳದ ತಿನ್ನೋದು ಬೀಳೋದು ಆಗಿತ್ತು. ಮನೆ ಬಂದ್ಮ್ಯಾಗ ಇನ್ನೇನು ಊಟ ಮಾಡಿ ಸ್ವಲ್ಪ ಮಕ್ಕೋಬೇಕಂತ ಮಾಡಿದ್ದಾರೆ. ನನ್ನ ಗಾಡಿ ನೋಡ್ರಿಪ್ಪ ಹೆಂಗೆ ನಿಂತೈತೆ ಅವನ ಅಜ್ಜಿ. ಫುಲ್ ಬಂದು ಮುಕ್ಕೊಂಡಿದ್ದು ನಮ್ಮ ಗಾಡಿ ಧೂಳಾಗಿತ್ತು. ಹಂಗೆ ಒರ್ಸಾತಿದ್ದೆ, ಸ್ವಲ್ಪ ಗಾಡಿ ಹೊರಗೆ ತೊಗೊಂಡು ಹೋಗೋದಿತ್ತು ಅಂತಂದು ಫುಲ್ ಧೂಳಾಗಿದ್ದು ಒರೆಸ್ಕೊಂಡು ಬೇಕರಿ ಕಡೆ ಹೊಂಟಿದ್ದೆ ರೀ. ಗಾಡಿ ನಾನು ಹೊಡ್ಕೊಂಡು ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಹೊಂಟಿದ್ದೆ. ನಿದ್ಗಣ ಮತ್ತೆಲ್ಲರೂ ಕೊಟ್ಟಿಟ್ರಿ ಅಂತಂದೆ. ಹಂಗೇನಿಲ್ಲ, ಸಂತಿ ಇತ್ತಲ್ಲ ಇವತ್ತು, ಅದಕ್ಕೆ ಹಂಗೆ ಹೊಂಟಿದ್ದೆ. ಹೋಗಿ ನಮ್ಮ ತಾಯಿರಣ್ಣ ಕಡೆ ಹೋಗಿ ಹೇಳಿದೆ, ನಮಗೆ ಬೇಕಾಗಿದ್ದಿಲ್ಲ ಪಸಂದು, ಅದನ್ನು ತೊಗೊಂಡು ನಮ್ಮ ತಾಯಿರಣ್ಣ ಅವ್ರು ಕಟ್ ಮಾಡಿ ಒಂದು ಪ್ಯಾಕ್ ಮಾಡಿ ಕೊಟ್ಟರು. ಅದನ್ನು ತೊಗೊಂಡು ಮನೆ ಕಡೆ ಬಂದೆ. ಮನೆ ಕಡೆ ಬಂದು ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗತ್ತಿದ್ದೆ ರೀ. ಏನು ಓದ್ಬೇಕಂತೇನು ಅರ್ಥ ಆಗತ್ತಿಲ್ಲ ನಮ್ಗೆ, ನಮಗೆಲ್ಲ ಗೊತ್ತಾಗೋಯ್ತು. ಹಂಗೆ ಒಟ್ಟು ನೋಡ್ಕೊತ ಕುಂತೀವಿ. ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ್ರಿ ಫ್ರೆಂಡ್ಸ್. ಅಲ್ಲಿ ಮಟ್ಟ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಸಪೋರ್ಟ್ ಅವರ್ ಥ್ರೋಟಲ್ ಕನ್ನಡಿಗ.